ಒಳಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು 2020ನೇ ಸಾಲಿನಿಂದ 24ರವರೆಗೂ ಸರಿಯಾಗಿ ವಾರ್ಷಿಕ ಜಮಾಬಂದಿ ನೀಡದೆ ಅವ್ಯವಹಾರ ಮಾಡಿ ಸಾರ್ವಜನಿಕ ಹಣ ದುರ್ಬಳಕೆ ಮಾಡಿಕೊಂಡಿರುವುದಲ್ಲದೆ ಸರಿಯಾಗಿ ಗ್ರಾಮ ಪಂಚಾಯಿತಿ ಆಡಳಿತ ನಿರ್ವಹಿಸಿರುವುದಿಲ್ಲ ಎಂದು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಒಂದು ವಾರದ ಹಿಂದೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಜಮಾಬಂದಿ ವಿಚಾರವಾಗಿ ಪ್ರಸ್ತಾಪಿಸಿದ್ದು, ಇದಕ್ಕೆ ಸರಿಯಾದ ಮಾಹಿತಿ ನೀಡದ ಕಾರಣ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಆಡಳಿತ ಅಧಿಕಾರಿಗಳ ಆದೇಶ ಹಾಗೂ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದ ಮೇರೆಗೆ ದಿನಾಂಕ 6-12-2024ರಂದು ಒಳಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜಮಾಬಂದಿ ಕಾರ್ಯಕ್ರಮ ಮುಂದುವರೆಸಿದ್ದು, ಇನ್ನು 2-3 ದಿನಗಳಲ್ಲಿ ವರದಿ ನೀಡುವುದಾಗಿ ಲೆಕ್ಕ ಪರಿಶೋಧಕರುಗಳು ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣೇಗೌಡ ಹಾಗೂ ಸಾರ್ವಜನಿಕರು ಪಂಚಾಯಿತಿಯ ಒಂದು ಕೊಠಡಿಯ ಒಳಗೆ ವೀಕ್ಷಣೆ ಮಾಡಿ ನೋಡಿದಾಗ ಬಿಜೆಪಿ ಪಕ್ಷದ ಬಂಟಿಂಗ್ಸ್ಗಳು ದೊರೆತ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರುಗಳಾದ ಕೃಷ್ಣೇಗೌಡ ಮಾತನಾಡಿ, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಪಕ್ಷಭೇದ ತೋರಿತು ಎಲ್ಲ ಜನಸಾಮಾನ್ಯರ ಕೆಲಸಗಳನ್ನು ಮಾಡಬೇಕು, ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕು. ಅದು ಬಿಟ್ಟು ಒಂದು ಪಕ್ಷದ ಬಂಟಿಂಗ್ಸ್ ಗ್ರಾಮ ಪಂಚಾಯಿತಿ ಕೊಠಡಿಯಲ್ಲಿ ಇಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ? ಗ್ರಾಮ ಪಂಚಾಯಿತಿ ಬಿಜೆಪಿ ಕಚೇರಿಯಂತೆ ತೋರುತ್ತಿದೆ ಎಂದು ಆಗ್ರಹಿಸಿದರು. ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಫೋಟೋ ಸೇರಿದಂತೆ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ಬುದ್ಧ, ಬಸವ, ಸ್ವಾಮಿ ವಿವೇಕಾನಂದ, ವಾಜಪೇಯಿ, ಅಬ್ದುಲ್ ಕಲಾಂ, ಇಂದಿರಾ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸರ್ವಪಲ್ಲಿ ರಾಧಾಕೃಷ್ಣನ್, ಸರ್ ಎಂ ವಿಶ್ವೇಶ್ವರಯ್ಯ, ಅಬ್ದುಲ್ ನಾಜೀರ್ ಸಾಬ್, ಸುಭಾಷ್ ಚಂದ್ರ ಬೋಸ್, ಲಕ್ಷ್ಮೀದೇವಿ ಫೋಟೋ ಸೇರಿದಂತೆ ರಾಷ್ಟ್ರೀಯ ನಾಯಕರುಗಳ ಸುಂದರವಾದ ಫೋಟೋಗಳನ್ನು ಗ್ರಾಮ ಪಂಚಾಯಿತಿಯ ಕಸ ತುಂಬಿಕೊಂಡಿರುವ ಒಂದು ಕೊಠಡಿಯ ಮೂಲೆಯಲ್ಲಿ ಇಟ್ಟು ರಾಷ್ಟ್ರೀಯ ನಾಯಕರಿಗೆ ಅಗೌರವ ತೋರಿರುತ್ತಾರೆ. ಹಾಗೂ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಫೋಟೋಕ್ಕೆ ಗೌರವ ಸೂಚಿಸದೆ ಮೂಲೆಯಲ್ಲಿ ಇಟ್ಟಿರುವುದು ಇಲ್ಲಿಯ ಆಡಳಿತ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ರಾಷ್ಟ್ರೀಯ ನಾಯಕರುಗಳ ಮೇಲೆ ನಿರ್ಲಕ್ಷ್ಯ ತೋರಿರುವ ಆಡಳಿತ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಕ್ರಮ ಜರುಗಿಸಬೇಕು. ಕಡೆಗಾಲ ಮದನ್ ರವರು ಹಾಗೂ ಹೊಸಳ್ಳಿ ಶ್ರೀಕಾಂತ್ ರವರು, ಮರನಹಳ್ಳಿ ಪರಮೇಶ್ ರವರು, ಹಾಗೆ ಒಳಲಳ್ಳಿ ವೀರೇಶ್ ರವರು ಕೂಡ ಈ ಸಮಯದಲ್ಲಿ ಹಾಜರಿದ್ದು ಸೂಕ್ತವಾಗಿ ಎಲ್ಲ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಸೂಕ್ತವಾದ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂಥೇಳಿ ಏನು ಲೆಕ್ಕ ಪರಿಶೋಧಕರು ಬಂದಿದ್ದಾರೆ ಅವರಿಗೆ ಮನವಿ ಮಾಡಿದಾಗ ಅವರು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ವರದಿಯನ್ನು ಪರಿಶೀಲನೆ ಮಾಡಿ 2-3 ದಿನದಲ್ಲಿ ನ್ಯಾಯಸಮ್ಮತವಾದಂಥ ವರದಿಯನ್ನು ಮೇಲಧಿಕಾರಿಗಳಿಗೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಸುಮಾರು 20-21ನೇ ಸಾಲಿನಿಂದ 24-25ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅವ್ಯವಹಾರದ ಬಗ್ಗೆ ಅವರು ಪರಿಶೀಲಿಸಿ ಸೂಕ್ತ ವರದಿಯನ್ನು ಕೊಡಬೇಕು ಅಂಥೇಳಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೆ. ಸುಮಾರು 3 ಲಕ್ಷ, ಹಿಂದ್ಗಡೆ 3 ಲಕ್ಷ, 6 ಲಕ್ಷ ರೂಪಾಯಿ ದುಡ್ಡನ್ನ ದುರುಪಯೋಗ ಪಡಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮೋರಿ ಪೈಪು ಸುಮ್ಮನೆ ಕ್ರಿಯಾ ಯೋಜನೆಯೇ ಮಾಡಿಲ್ಲ. ಇವರು ಮೋರಿ ಪೈಪ್ಗಳನ್ನ ಖರೀದಿಸಿ ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ಯಾವುದೇ ವೋಚರ್ಗಳಿಲ್ಲ, ಬಿಲ್ಗಳಿಲ್ಲ, ಸರಿಯಾದ ಒಂದು ವ್ಯವಸ್ಥಿತವಾಗಿ ಕಾಮಗಾರಿಗಳನ್ನ ಮೋರಿ ನಿರ್ಮಾಣ ಆಗಿಲ್ಲ. ಈ ಪಂಚಾಯಿತಿ ಮುಂಭಾಗದಲ್ಲಿ ಒಂದು ನಾವು ಮೆಟ್ಲಿಂಗ್ ಮಾಡಿ ಅಂತೇಳಿ ಸುಮಾರು 2010ನೇ ಇಸ್ವಿಯಿಂದನೂ ಸಹ ಹೇಳ್ತಾ ಬಂದ್ವಿ. ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ, ಮೇನ್ ಮುಖ್ಯ ರಸ್ತೆಯಿಂದ ಕೆಳಗಡೆ ಗ್ರಾಮ ಪಂಚಾಯತಿ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಸಹ ಹೇಳಿದರೆ ಅದನ್ನು ಇವತ್ತವರೆಗೂ ಅದನ್ನು ಪರಿಗಣಿಸದೆ ಅದನ್ನು ಕೆಲಸಗಳನ್ನ ಮಾಡ್ದಲೆ ಅದನ್ನು ಸಹ ಅವರಿಗೆ ಮನಸ್ಸೊಬ್ಬ ಇಚ್ಛಾ ಪ್ರಕಾರವಾಗಿ ಕೆಲಸಗಳನ್ನ ಮಾಡಿರ್ತಾರೆ. ಅದೇ ರೀತಿ ಬೊಬ್ನಹಳ್ಳಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಬೆಳ್ಳಿಕೆರೆ ಕೆರೆ ಅಂತ ಇದೆ, ಅಲ್ಲಿ ಹಲವಾರು ಕಡೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಕೆರೆಗಳನ್ನ ಹೂಳು ತೆಗೆಯುವಂಥ ಒಂದು ಕಾರ್ಯಕ್ರಮಗಳು ಮಾಡಿದ್ದಾರೆ. ಅಲ್ಲೂ ಸಹ ಬೇಜವಾಬ್ದಾರಿ ಕೆಲಸಗಳನ್ನ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಪಿಚ್ಚಿಂಗ್ ಆಗಿಲ್ಲ, ಕೆರೆಗಳನ್ನ ಹೂಳು ತೆಗೆದಿಲ್ಲ. ಇವತ್ತು ಎಲ್ಲ ಕಾಡು ಕೂಡಿದೆ. ಉದಾಹರಣೆ ನೀವು ನೋಡಿದ್ರಿ, ಈ ನಮ್ಮ ಪಂಚಾಯತಿ ಸುತ್ತಮುತ್ತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಎಷ್ಟು ಸ್ವಚ್ಛತೆ ಇದೆ ಅನ್ನೋದ್ರ ಬಗ್ಗೆ. ಇದನ್ನ ಬೇಜವಾಬ್ದಾರಿ ಈ ವ್ಯವಸ್ಥೆಯನ್ನ ಈ ಗ್ರಾಮ ಪಂಚಾಯತಿ ಇಲ್ಲಿ ಒಂದು ಅವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂಥವೆಲ್ಲವೂ ಸಹ ಸಾರ್ವಜನಿಕರಿಗೆ ಅನುಕೂಲ ಆಗಿರೋಂಥ ಕೆಲಸಗಳನ್ನ ಮಾಡಬೇಕಾಗಿತ್ತು. ಇವ್ರು ಯಾವುದೂ ಸಹ ಜವಾಬ್ದಾರಿಯುತವಾಗಿ ಮಾಡಿಲ್ಲ, ಬೇಕಾಬಿಟ್ಟು ಮತ್ತೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರುದ್ರೇಶ್, ದಲಿತ ಸಂಘಟನೆ ಮುಖಂಡರಾದ ಒಳಲಳ್ಳಿ ವೀರೇಶ್ ಆಗ್ರಹಿಸಿರುತ್ತಾರೆ. ರಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.